ಆದರೂ SDA FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದೇ ರೀತಿ PC PSI ಆಗಿರ್ಬೋದು PDO ಆಗಿರ್ಬೋದು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ತಯಾರು ನಡೆಸಿದರೆ ಈ ನೋಟ್ಸು ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, 2025ರ ಅಪ್ಡೇಟ್ ನೋಟ್ಸ್ ಕೂಡ ಇರ್ತಾವೆ. ಇಲ್ಲಿ ನೋಡ್ಕೋಬೋದು. GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು, ಅದರ ಜೊತೆಗೆ ನಿಮಗೆ ಕಮ್ಯುನಿಕೇಷನ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು ಸ್ನೇಹಿತರೆ. ಇದ್ರ ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡಲಾಗ್ತದೆ. ಇದ್ರ ಜೊತೆಗೆ ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಉಚಿತವಾಗಿ ನೀಡಲಾಗ್ತದೆ. ಈ ನೋಟ್ಸಿನ ಬೆಲೆ ಬಂದು 200 ರೂಪಾಯಿ ಇತ್ತು. ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಇದನ್ನು ಆಫರನ್ನು ನೀಡಲಾಗ್ತದೆ. ಸ್ನೇಹಿತರೆ, ನಮ್ಮ ಚಾನಲ್ ವೀಕ್ಷಕರಿಗೆ ಕೇವಲ 150 ರೂಪಾಯಿಗೆ ಈ ನೋಟ್ಸನ್ನು ನೀಡಲಾಗ್ತದೆ. ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸನ್ನು PDF ಕಳಿಸಲಾಗ್ತದೆ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೇನಾದರೂ 6th to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಶಾರ್ಟ್ ನೋಟ್ಸು ಕೂಡ ಬೇಕಂದ್ರೆ ಇರ್ತಾವೆ. ಅದರದ ಬೆಲೆ 150 ಇರ್ತೈತೆ ರೀ. ಅದು ನಮ್ಮ ಚಾನಲ್ ವೀಕ್ಷಕರಿಗೆ ಕೇವಲ 100 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಗಿದ್ರೆ ಸಮಾಜ ವಿಜ್ಞಾನ ಶಾರ್ಟ್ ನೋಟ್ಸು ಜೊತೆಗೆ ನಿಮಗೆ SDA FDA ಸಿಲೆಬಸ್ ಕೈಬರದ ನೋಟ್ಸ್ ಕೂಡ ಬೇಕಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ SDA FDA ನೋಟ್ಸ್ ಅಂತ ಮೆಸೇಜ್ ಹಾಕಿರಿ. ಸಂಪೂರ್ಣ ಮಾಹಿತಿನ ನೀಡಲಾಗ್ತದೆ. ಸ್ನೇಹಿತರೆ, ನೀವು ನೋಡ್ಬೋದು ಅಫಿಷಿಯಲ್ ಆಗಿ ಬಂದ ನೋಟಿಸ್ ಆಗಿರ್ತದೆ. ದಿನಾಂಕ 15/11/2025 ಬಂದಿರ್ತದೆ ರೀ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲು ಪ್ರಾಧಿಕಾರದಿಂದ ದಿನಾಂಕ 15/11/2025 ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಅಂತಂದರೆ ಇಲ್ಲಿಗೆ ಕೊನೆಯ ದಿನಾಂಕ ಐತ್ರಿ ಅರ್ಜಿ ಸಲ್ಲಿಸಕ್ಕೆ. ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಯಾರ. ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡ್ಯಾರಪ್ಪ ಅಂದ್ರೆ ಇದನ್ನೆಲ್ಲ ಓದೋದು ಬೇಡ್ರಿ, ಡೈರೆಕ್ಟಾಗಿ ಟಾಪಿಕ್ಗೆ ಬರೋದಾರೆ. ಸ್ನೇಹಿತರೆ, ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಏನು 14/11/2025 ಇತ್ತಲ್ರಿ, ಅದನ್ನು 25/11/2025 ಕೂಡ ಎಕ್ಸ್ಟೆಂಡನ್ನು ಮಾಡ್ಯಾರಿ. ಅದು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಅಥವಾ ಹೆಚ್ಚಿಗೆ ಅಥವಾ ನಾನ್ ಹೆಚ್ಚಿಗೆ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇದು 25/11/2025. ಇದು ಲಾಸ್ಟ್. ಇದನ್ನು ಬಿಟ್ಟು ಮತ್ತೆ ಎಕ್ಸ್ಟೆಂಡ್ ಅಂತೂ ಮಾಡಂಗಿಲ್ಲ ರೀ ಡೇಟಾ. ಇನ್ನು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಶುಲ್ಕವನ್ನು ಪಾವತಿ ಮಾಡಲು 26/11/2025 ಕೊನೆಯ ದಿನಾಂಕ ಅಂದ್ರೆ ಒಂದು ದಿವಸ ಜಾಸ್ತಿ ಕೊಟ್ಟಿರ್ತಾರೆ. ನೀವೀಗ ಈ ಹಿಂದೆ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ರಪ್ಪ ಅಂದ್ರೆ ಅವಾಗ ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋಕ್ಕಾಗಿದ್ದಿಲ್ಲ ಅಂದ್ರೆ ಆದಷ್ಟು ಎಲ್ಲರೂ ಹೋಗಿ ಪಾವತಿಯನ್ನು ಮಾಡಿರಿ. ಅಂದ್ರೆ ಮಾತ್ರ ನಿಮಗೆ ಎಕ್ಸಾಮ್ ಇರ್ತದೆ ರೀ. ಬರೀ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಎಕ್ಸಾಮ್ ಇರಂಗಿಲ್ಲ ರೀ. ಇಲ್ಲಿ ಅಮೌಂಟ್ ಏನಿರುತ್ತಲ್ಲ ಆ ಅಮೌಂಟನ್ನು ತುಂಬಿದ್ರೆ ಮಾತ್ರ ನೀವು ಇಲ್ಲಿ ಎಕ್ಸಾಮನ್ನು ಬರಿಬೋದು ರೀ. ಸ್ನೇಹಿತರೆ, ಇದ್ರ ಜೊತೆಗೆ ಮತ್ತೇನು SDA FDA PC PS ಸಾಕಷ್ಟು ನೇಮಕಾತಿ ಹಾಕವು. ಒಂದು ಸಾರಿ ಸಿಲೆಬಸ್ಸನ್ನು ಕವರ್ ಮಾಡ್ಕೊಂಡ್ರಂದ್ರೆ ಎಲ್ಲ ಪರೀಕ್ಷೆಗೂ ಕೂಡ ಯೂಸ್ ಆಗ್ತವೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮಗೇನಾದರೂ ಸಿಲೆಬಸ್ ನೋಟ್ಸ್ SDA FDA ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ PDF ನೋಟ್ಸನ್ನು ಪಡೆದುಕೊಳ್ಳಬಹುದು.